ಎಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ಪ್ಲೇಸಿಗೆ ಹೋಗ್ತಾ ಇದ್ದೇನೆ, ಸ್ಪೆಷಲಿ ವಾಟರ್ ಫಾಲ್ಸ್. ಯಲ್ಲಾಪುರದಿಂದ ಒಂದು ಅರೌಂಡ್ 25 ಕಿಲೋಮೀಟರ್ಸ್ ಇದೆ. ಯಲ್ಲಾಪುರದವರಿಗೆಲ್ಲ ಗೊತ್ತಿದೆ, ಯಾಕಂದ್ರೆ ನಮ್ದು ಲೋಕಲ್ ಪ್ಲೇಸ್ ಅಲ್ವಾ. ಸೊ ಆಲ್ ಓವರ್ ಕರ್ನಾಟಕ ಕೂಡ ಫೇಮಸ್ ಇದೆ. ತುಂಬಾ ಜನ ಬರ್ತಾ ಅಂದ್ರೆ ಹಾಫ್ ವೇಲ್ ಒಂದು ಟೆಂಪಲ್ ಇದೆ. ಸೊ ಬಂದಿದ್ದೇವೆ ಇವಾಗ, ಹಿಂಗೆ ಕೈ ಮುಗ್ದು ಅಲ್ಲಿಂದ ಹೋಗ್ತೇವೆ ಇವಾಗ. ನೋಡ್ಬೋದು ಇನ್ ಕೇಸ್ ಯಲ್ಲಾಪುರ ಬಂದು ಈ ಪ್ಲೇಸ್ ನ ಈ ಸ್ಪಾಟಿಗೆ ಬಂದಿಲ್ಲ ಅಂದ್ರೆ ಬಂದು ಕೂಡ ವೇಸ್ಟ್ ಅಷ್ಟೇ. ನೋಡಿ ಇಲ್ಯೂಷನ್. ಹೇಳಿತರ ಬಂದ್ ಮುಟ್ಟಿದೀವಿ. ಫುಲ್ ಆಫ್ ರೋಡಿಂಗ್ ರೋಡ್ ನೋಡಿ. ಬೈಕ್ಗಳಿದ್ರೆ ಪರವಾಗಿಲ್ಲ, ಆರಾಮಾಗಿ ಬರೋದು ಹೋಗೋದು ಮಾಡ್ಬೋದು. ಇಲ್ಲಾಂದ್ರೆ ಮಳೆಗಾಲ ರೀಸೆಂಟ್ಲಿ ಮಳೆ ಬಿದ್ದೋಗಿದೆ ಅಲ್ವಾ, ಸೊ ಧೂಳಿಲ್ಲ, ಬಟ್ ತುಂಬಾ ಒಂಥರ ರೋಡ್ ಚೆನ್ನಾಗಿಲ್ಲ. ಅದೇ ರೋಡ್ ತುಂಬಾ ರಿಸ್ಕಿ ಇದೆ. ತಪ್ಪಿ ಏನಾದ್ರು ಹೋದ್ರೆ ಸೀದಾ ಪ್ರಪಾತನೇ, ಮತ್ತೇನು ಬಾಡಿನೂ ಸಿಗಲ್ಲ, ಗಾಡಿನೂ ಸಿಗಲ್ಲ. ಹಾಗೆ ಬರ್ತಾ ಅರೌಂಡ್ ಇವಾಗ 2 ಕಿಲೋಮೀಟರ್ಸ್ ಇದೆ. बस नाम से ऐसे नहीं कि छपरी होना है. ಫ್ರೆಂಡ್ಸ್, ಒಂದೇನು ಅಪ್ಡೇಟ್ ಏನಂದ್ರೆ, ಇನ್ ಕೇಸ್ ಯಾರಾದರೂ ಇಲ್ಲಿ ಬಂದರೆ, ಫಾಲ್ಸಿಗೆ ಬಂದರೆ, ಅವರು ಮಿಸ್ ಮಾಡಿದೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಲೈಸೆನ್ಸ್ ನಡೆಯುತ್ತೆ. ಅದು ಅಟ್ಲೀಸ್ಟ್ ನಂಬರ್ ಆದರೂ ಗೊತ್ತಿರಬೇಕು. 100 ರೂಪೀಸ್ ತೊಗೊಂಡಿದ್ದಾರೆ ನೋಡಿ ಇಲ್ಲೇ. ಓಕೆ ಪ್ರತಿಯೊಬ್ಬರಿಗೂ 20 ರೂಪೀಸ್. ಜನ ಅಂದರೆ ಎಷ್ಟು ಜನ ಬರ್ತಾರೆ? 60. ನಾವು 3 ಜನ ಬಂದಿದ್ದು, ಸೊ 60 ರೂಪೀಸ್ ಆಗಿದೆ. ಸೊ ಮೇ ಬಿ ವೆಹಿಕಲಿಂದು ಈಚ್ 2 ಗಾಡಿ ಇರೋದ್ರಿಂದ 20, ಸೊ 40, ಟೋಟಲ್ 100 ಆಗಿದೆ. ಸೊ ಅಡಿಷ್ನಲ್ ಥಿಂಗ್ ಏನಂದರೆ, ಸ್ಮೋಕಿಂಗ್, ಡ್ರಿಂಕಿಂಗ್ ಮತ್ತು ಸ್ಪೀಕರ್ಗಳನ್ನ ತರೋಂಗಿಲ್ಲ. ವಾಟರ್ ಬಾಟಲ್ ಅಂತ ತೊಗೋಬೋದು ಅಷ್ಟೇ. ಯಲ್ಲಾಪುರದವರಿಗೆ ಎಸ್ಪೆಷಲಿ ಗೊತ್ತಾಗಿರುತ್ತೆ ಯಾವ ಫಾಲ್ಸು ಎಲ್ಲ ಯಾವ ಪ್ಲೇಸು ಅಂತ. ಔಟ್ಸೈಡರ್ಸ್ ಇನ್ ಕೇಸ್ ವಿಡಿಯೋನ ನೋಡ್ತಾ ಇದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನೊಂದು ಸರ್ಪ್ರೈಸ್ ಏನು ಅನಿಸ್ತು ಗೊತ್ತಾ? ಲೋಕಲ್ ಯಲ್ಲಾಪುರದವ್ರು ನಾವು. ಮೇ ಬಿ ಈ ಫಾಲ್ಸಿಗೆ ನಾನು ಅರೌಂಡ್ ಒಂದು 7-8 ಟೈಮ್ಸ್ ಬಂದಿರ್ಬೋದು ಅಂದ್ಕೊಳ್ತೀನಿ. ಅಂದರೆ ಇವಾಗ ರೆಗ್ಯುಲರ್ ಆಗಿ ಬರಲ್ಲ, ಯಾಕಂದರೆ ಮಳೆಗಾಲದಲ್ಲಂತೂ ಓಪನ್ ಇಡಲ್ಲ ಅವರು, ಇಟ್ರು ಇಲ್ಲಿ ಬರೋಕ್ಕೆ ಕೊಡಲ್ಲ. ನಾನು 7 to 8 ಟೈಮ್ಸ್. ನೀವು ಎಷ್ಟು ಸಲ ಬಂದಿದ್ದಿಲ್ಲ? ಹಾಂ, ಎಷ್ಟು ಒಂದು 2-3 ಸಲ? ಹಾಂ, ಇನ್ನೊಬ್ನು ಒಂದು 2-3 ಟೈಮ್ಸ್ ಬಂದಿದ್ದಾನೆ. ಬಟ್ ಏನು ಮೇನ್ ಥಿಂಗ್ ಏನು ಗೊತ್ತಾ, ಇವನಿಗೆ ಕೇಳಿದರೆ 1 ಟೈಮು ಬಂದಿಲ್ಲ 25 ಇಯರ್ಸಲ್ಲಿ, ನಾಟ್ ಅ ಸಿಂಗಲ್ ಟೈಮ್. ಅದು ಬೇರೆ ಎಲ್ಲಿ ಗೊತ್ತಾ, ನಾನು ಅಲ್ಲಿ ಬಂದು ವಿಡಿಯೋ ಮಾಡ್ತಾ ಇರೋವಾಗ ಹೇಳ್ತಾ ಇದ್ದಾನೆ, ನಾನು ಇನ್ನೂ ತನಕ ಬಂದಿಲ್ಲ ನಾನು ಅಂತೇಳಿ. ನಾನು ಬೇರೆ ಇಷ್ಟು ಯಲ್ಲಾಪುರಕ್ಕೆ ಬಂದು ಈ ಪ್ಲೇಸಿಗೆ ಬಂದಿಲ್ಲ ಅಂದರೆ ವೇಸ್ಟ್ ಅಂತ ಹೇಳ್ತಾ ಇದ್ದೀನಿ. ಅವಾಗ ಅವನಿಗೆ ನೆನಪಾಗಿದೆ ಈ ಪ್ಲೇಸಿಗೆ ಅವನು ಕೂಡ ಬಂದಿಲ್ಲ ಅಂತ ಹೇಳಿ. ಏನು ಹೇಳ್ತೀಯಪ್ಪ? ಹೌದು ಫ್ರೆಂಡ್ಸ್, ಏನ್ ಮಾಡೋದು, ಎವ್ರಿ ಟೈಮ್ ಪ್ಲಾನ್ ಆಗ್ತಿತ್ತು, ಏನಾದ್ರೂ ಆಗಿ ಕ್ಯಾನ್ಸಲ್ ಆಗ್ತಿತ್ತು. ಟೈಮಿಂಗ್ ಸರಿ ಮ್ಯಾಚ್ ಆಗಿಲ್ಲ. ಇವತ್ತು ಟೈಮಿಂಗ್ ಸರಿ ಆಯ್ತು. ಅದಕ್ಕೆ ಮ್ಯಾಚ್ ಆಗಿದ್ದಲ್ಲ, ನಾವು ಪ್ಲಾನ್ ಮಾಡಿ ಅವನ್ನ ಕರ್ಕೊಂಡು ಬಂದಿದ್ದು ಅಷ್ಟೇ. ಸೊ ಬಂದಿದ್ದಾನೆ. ಓಕೆ, ರೀಚ್ ಆಗ್ತಾ ಇದೀವಿ. ಏನ್ ಹೆಸರು ಬರ್ತಲ್ಲ, 25 ಕಿಲೋಮೀಟರ್ ಯಲ್ಲಾಪುರದಿಂದ ಟ್ರಾವೆಲ್ ಮಾಡಿ, ವೆಹಿಕಲ್ನ ಪಾರ್ಕ್ ಮಾಡಿ, ಅಲ್ಲಿಂದ ವಾಕೇಬಲ್ 1.5 ಇಲ್ಲ 1 ಕಿಲೋಮೀಟರ್ ಬಂದು ಸ್ಪಾಟಿಗೆ ಬಂದು ಒಂಥರ ಹವನ್ ಅನ್ಸ್ಬಿಡಪ್ಪ. ಸ್ವರ್ಗ. ಯಲ್ಲಾಪುರದವ್ರಿಗಂತೂ ಕಾಮನ್ ಆಗಿದೆ, ಬಟ್ ಒಂಥರ ಮನಸ್ಸಿಗೆ ಸುಖ. ಬಂದ್ವಿ
ಇರ್ತಾರಲ್ಲ ಮಂಗಂದು ಕಾಟ ಇಲ್ಲಿ ಫ್ಯಾಮಿಲಿ ಬಂದಿದ್ರು ಇಲ್ಲಿ ಪಾಪ ಮಾವಿನ ಹಣ್ಣು ತಂದಿದ್ರು ಎರಡು ಮಂಗ ಬಂದು ಎರಡು ಮಾವಿನ ಹಣ್ಣು. Everything getting harder to find. Everybody jumping out of their mind. Everybody going out. We get to the end, but the क्या हो रहा है भाई? यहाँ पे क्या हो रहा है भाई? ये कहाँ फंस गया भाई मैं? भाई ये क्या हो रहा है? ನೈಸ್ ಅಂತೂ ಇಂತೂ ಬಂದ್ಬಿಟ್ಟಿದ್ವಿ ಸ್ಪಾಟಿಗೆ. ಬಟ್ ಆಕ್ಚುಲಿ ಟೋಟಲಿ ಫ್ರಂಟ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಅವರು ಒಂಥರ ಕ್ಲೋಸ್ ಮಾಡಿಟ್ಟಿದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು 4 to 5 ಡೆತ್ ಆಗಿದೆ ಇಲ್ಲಿ. ಸೊ ಆ ರೀಸನ್ ಇಂದ ಹೋಗ್ಲಿಕ್ಕೆ ಕೊಡಲ್ಲ ಮುಂದ್ಗಡೆ, ಅಂದ್ರೆ ಮಳೆಗಾಲದಲ್ಲಿ ತುಂಬಾ ನೀರಿರುತ್ತೆ ಅಂತ. ಮೇ ಬಿ ನಿಮ್ಮ ವಾಯ್ಸ್ ಕೇಳದೆ ಇರ್ಬೋದು, ಯಾಕಂದ್ರೆ ತುಂಬಾ ನಾಯ್ಸ್ ಇದೆ, ಕಾಲ್ಸ್ ಇಂದ ಸೌಂಡ್ ತುಂಬಾ ಜಾಸ್ತಿ ಇದೆ. ಸೊ ಮುಂಚೆ ತುಂಬಾ ಇನ್ಸಿಡೆಂಟ್ ಆಗಿರೋದ್ರಿಂದ ಮುಂದೆ ಹೋಗಕ್ ಕೊಡಲ್ಲ. ಸೊ ನೋಡಿ ಇಲ್ಲ ಇದೆ ಲಾಸ್ಟ್, ದಿಸ್ ಇಸ್ ದ ಎಂಡ್. ಇದ್ರ ಮುಂದೆ ಹೋಗಕ್ ಕೊಡಲ್ಲ. ಸೊ ಇಲ್ಲಿಂದ ಬೇಕಾದ್ರೆ ಬರ್ಬೋದು, ಬಟ್ ಬರುವಾಗ ತುಂಬಾ ಕೇರ್ಫುಲ್ ಆಗಿ ಬನ್ನಿ. ಇಲ್ಲಿ ಇವ್ರು ಕೂಡ ಆಡ್ತಾ ಇದಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ನಾವು. ಯಾಕಂದ್ರೆ ಈ ಸ್ಪಾಟ್ ಇದೆ ಅಲ್ಲ, ಇಲ್ಲಿ ಕಾಣ್ತಾ ಇದೆ ಅಲ್ಲ ಈ ಸ್ಪಾಟ್, ಅಂದ್ರೆ ಒಂಥರ ಸ್ವಲ್ಪ ಡೀಪ್ ಕೂಡ ಇದೆ, ಮತ್ತೆ ನಮ್ ಸೈಡ್ ಸುಳಿ ಅಂತ ಹೇಳ್ತಾರೆ. ಸೊ ಆ ರೀಸನ್ ಇಂದ ಸಜೆಸ್ಟ್ ಮಾಡಲ್ಲ, ಯಾರು ಹೋಗಲ್ಲ ಕೂಡ, ತುಂಬಾ ಡೀಪ್ ಇದೆ. ಸೊ ಬರುವಾಗ ತುಂಬಾ ಕೇರ್ಫುಲ್ ಆಗಿ ಬನ್ನಿ. ಅದೇ ತರ ಹೋಗುವಾಗ್ಲೂ ಅಷ್ಟು ಕೇರ್ಫುಲ್, ಯಾಕಂದ್ರೆ ತುಂಬಾ ಕಲ್ಗಳಿದಾವೆ. ಸೊ ಜಾರೋ ಚಾನ್ಸಸ್ ತುಂಬಾ ಇದೆ, ತುಂಬಾ ಜಾರತ್ತೆ. ಸೊ ಇನ್ ಕೇಸ್ ಸ್ಯಾಂಡಲ್ ಏನಾದ್ರು ಹಾಕೊಂಡ್ ಬಂದ್ರೆ ಸ್ವಲ್ಪ ಎಲ್ಲಾದ್ರೂ ಕಳಿಸಿಟ್ಟು ಹಾಗೆ ಬನ್ನಿ, ಯಾಕಂದ್ರೆ ತುಂಬಾ ರಿಸ್ಕ್. ಯಾಕಂದ್ರೆ ಕಲ್ಲು ತುಂಬಾ ಇದೆ, ಒಂದೊಂದು ಈ ಚಪ್ಪಲ್ಲು ಕಲ್ಲು ಬಿಟ್ರೆ ಗೊತ್ತು ಏನೂ ಸಿಗಲ್ಲ. ನಾವು ಹೇಗೆ ಮಾಡ್ಕೊಂಡು ಸರ್ಕಸ್ ಮಾಡಿ ಬಂದಿದ್ವಿ. ಇವಾಗ ಒಂದು ಸ್ನಾನ ಮಾಡೋ ಪ್ಲಾನ್ ಇತ್ತು ಆಕ್ಚುಲಿ, ಬಟ್ ಬಟ್ಟೆಗಳು ಬಂದಿಲ್ಲ ನಾವು, ಹಂಗಾಗಿ ಹಾಗೆ ಹೋಗ್ತೀವಿ ಅಷ್ಟೇ. ಫ್ರೆಂಡ್ಸ್ನ ಕೇಳೋ ಸ್ನಾನ ಮಾಡ್ತೀನಿ ಹೇಳ್ತಾ ಇಲ್ಲ, ಅವ್ರು ಕೂಡ ಮಾಡಲ್ಲ. ಓಕೆ, ಆಕ್ಚುಲಿ ಬಂದ್ಮೇಲೆ ಒಂಥರ ಪೀಸ್ ಅನ್ಸುತ್ತೆ. ಏನಕ್ಕಂದ್ರೆ ಎಲ್ಲಾ ಕಡೆ ಪೊಲ್ಯೂಷನ್ ನಾಯ್ಸ್ ಎಲ್ಲ ಕೇಳಿ ನಮ್ಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಫಾಲ್ಸ್ ಇಲ್ಲ ಫಾರೆಸ್ಟ್ ಏರಿಯಾ ಹೋಗ್ಬಿಟ್ರೆ ಒಂಥರ ನೆಮ್ಮದಿ ನಮ್ಗೆ. ಆ ರೀತಿಯಿಂದ ಇವತ್ತೇನೋ ಅನ್ಪ್ಲಾನ್ಡ್ ಇತ್ತು, ಸೊ ಬಂದ್ವಿ. ಇವಾಗ ಹಾಗೆ ಮಧ್ಯಾಹ್ನ ಊಟ ಹೊರಗಡೆ ಮಾಡಿ ಮನೆಗೆ ಹೋಗ್ಬಿಡ್ತೀವಿ. ಓಕೆ, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಎಲ್ಲ ಅಡ್ವೆಂಚರ್ಸ್ ಟ್ರೈ ಮಾಡೋಣ. ಇಲ್ಲಾಂದ್ರೆ ನಾವು ಫನ್ನಿ ವಿಡಿಯೋಸ್ ರೆಗ್ಯುಲರ್ ಆಗಿ ಬರೋದು, ಗ್ಯಾರಂಟಿ. ಓಕೆ, ಬಾಯ್.